ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ಸ್. ನಿಮ್ಮ ಮನೆ ಮಗಳು ವಾಸಂತಿ. ಇವತ್ತು ನಿಮಗೆ ರುಚಿಕರವಾದ ಬೇಗ ಮಾಡೋ ಅಂಥ ಒಂದು ಸಿಹಿ ತಿಂಡಿನ ತೋರಿಸ್ಕೊಡ್ತಾ ಇದ್ದೀನಿ. ರವೆ ಉಂಡೆ. ನನಗಂತೂ ನಮ್ಮ ಮನೇಲಿ ತುಂಬ ಇಷ್ಟ. ಎಲ್ಲರಿಗೂ ಸ್ವೀಟ್ ಅಂದರೆ ಬೇಗನೂ ಆಗುತ್ತೆ ರವೆ ಉಂಡೆ. ನನ್ನ ಮಗ 3 ದಿನದಿಂದ ಕೇಳ್ತಾ ಇದ್ದ, ಅದಕ್ಕೆ ಅವನಿಗೋಸ್ಕರ ರವೆ ಉಂಡೆ ಮಾಡಿದ್ದೀನಿ. ಬಾಯಲ್ಲಿ ಇಟ್ಟರೆ ಕರ್ಗೋಗ್ಬೇಕು, ಅಷ್ಟು ಚೆನ್ನಾಗಿ ಬರುತ್ತೆ. ಅಷ್ಟು ಚೆನ್ನಾಗಿ ಬಂದಿತ್ತು. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಮರಿದೆ ಪ್ರೆಸ್ ಮಾಡಿ. ಫಸ್ಟಿಗೆ ನಾನು ಸ್ಟವ್ ಮೇಲೆ ಮಾಡಲಿಲ್ಲ, ಒಲೆನೇ ಹಸ್ಕೊಂಡಿದ್ದೆ. ಚಿಕ್ಕ ಉರಿಲೇ ನಾನು ಮಾಡಿದೆ. ಫಸ್ಟಿಗೆ ಬಾಣಲಿ ಇಟ್ಕೊಂಡು ನಮ್ಮನೆ ತುಪ್ಪ ಜಾಸ್ತಿ ಇರೋದ್ರಿಂದ 3 ಸ್ಪೂನ್ ತುಪ್ಪ ಹಾಕ್ಕೊಂಡೆ. ಅದು ಎಲ್ಲ ಕರಗಿದ್ಮೇಲೆ ಗೋಡಂಬಿ ದ್ರಾಕ್ಷಿನ ಆ ತುಪ್ಪದಲ್ಲಿ ಹಾಕಿ ತುಂಬಾ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಒಲೆ ಮೇಲೆ ಮಾಡಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ, ಆದರೆ ಪೇಷನ್ಸ್ ಇರಬೇಕಷ್ಟೇ. ಸ್ಟವ್ ಮೇಲೆ ಮಾಡೋರು ತುಂಬಾ ಚಿಕ್ಕ ಉರಿ ಹಾಕ್ಕೊಂಡು ನೀವು ಸ್ಟವ್ ಮೇಲೆ ಮಾಡಿ. ನಾನು ಒಲೆಯಲ್ಲೂ ಅಷ್ಟೇ ತುಂಬಾ ಚಿಕ್ಕ ಉರಿ ಹಾಕ್ಕೊಂಡು ಒಲೆ ಮೇಲೆ ಮಾಡಿದೆ. ನೀವು ಗೋಡಂಬಿ ದ್ರಾಕ್ಷಿ, ಪಿಸ್ತಾ, ಬಾದಾಮಿ ಇದ್ರೂ ನೀವು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ದ್ರಾಕ್ಷಿ ಬಂದು ಎಲ್ಲ ದಪ್ಪ ದಪ್ಪ ಆಗುತ್ತೆ, ಮತ್ತು ಗೋಡಂಬಿ ಎಲ್ಲ ಬ್ರೌನಿಷ್ ಆಗುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ತಾಯಿದ್ರೆ ಘಮ ಘಮ ಅನ್ನುತ್ತೆ. ಆ ಫ್ರೈಗೇ ನಾವು ರವೆನ ನಾನು ಈ ಕಪ್ಪಿನಲ್ಲೆಲ್ಲ ಅಳತೆ ತೊಗೊಳ್ಳಲ್ಲ. ಆದಷ್ಟು ನಾನು kg ಮಾಡೇ ಅಭ್ಯಾಸ. ಅರ್ಧ kg ರವೆ ತೊಗೊಂಡಿದ್ದೆ ನಾನು. ಅರ್ಧ kg ರವೆನೂ ಅದರೊಳಗಡೆ ಡೈರೆಕ್ಟ್ ಸುರ್ಕೊಂಡೆ. ಆ ತುಪ್ಪದೊಳಗಡೆ ಆ ಗೋಡಂಬಿ ದ್ರಾಕ್ಷಿ ಅದರೊಳಗಡೆ ಸುರ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಅದು ರವೆ ಚೆನ್ನಾಗಿ. ಇದು ನಾನು ಮಾಡೋ ವಿಧಾನ. ತುಂಬ ಥರನೇ ವಿಧಾನಗಳಲ್ಲಿ ನಾವು ರವೆ ಉಂಡೆನ ಮಾಡ್ಬೋದು, ಆದರೆ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟೆ ಈ ಥರ ನಾನು ಮಾಡೋದು ಬೇಗನೆ. ಅದು ರವೆನ ನಾನು ಫ್ರೈ ಮಾಡ್ತಲೇ ಇದ್ದೆ. ತುಂಬ ಚೆನ್ನಾಗಿ ಆ ವೈಟ್ ಇರೋದೆಲ್ಲ ಅದು ಬ್ರೌನಿಷ್ ಬರಬೇಕು. ಅದು ನಮಗೆ ಗೊತ್ತಾಗುತ್ತೆ. ಉರಿತಾ ಎಲ್ಲ ನೀವು ನೀಟಾಗಿ ತಳ ಹಿಡಿದಂಗೆ ಎಷ್ಟು ನೀಟಾಗಿ ನಾವು ಫ್ರೈ ಮಾಡ್ಕೋತೀವಿ. ಅದು ಅದ್ರದ್ದು ಸ್ಮೆಲ್ಲು ಗಮ್ ಅಂತ ಬರುತ್ತೆ, ಪರಿಮಳ ಎಲ್ಲ. ಆವಾಗ ಅದು ಮತ್ತು ಬ್ರೌನಿಷ್ ಆಗೋದು ನಮಗೆ ಗೊತ್ತಾಗುತ್ತೆ. ಗೋಡಂಬಿ ದ್ರಾಕ್ಷಿ ಅದ್ರ ಜೊತೆಗೇ ಫ್ರೈ ಆದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ನಮಗೆ ಉಂಡೆ ಮಾಡಾಗೆಲ್ಲ ಎಲ್ಲ ಕಡೆಗೂ ಎಲ್ಲ ಉಂಡೆಗೂ ನಮಗೆ ಗೋಡಂಬಿ ದ್ರಾಕ್ಷಿ ಸಿಗುತ್ತೆ. ಅದಕ್ಕೆ ನಾನು ಅದರೊಳಗಡೆ ಹಾಕ್ಕೊಂಡು 3 ಐಟಮ್ನು ನೀಟಾಗಿ ಫ್ರೈ ಮಾಡ್ಕೊತಲೇ ಇದ್ದೆ. ಒಲೆನ ನಾವು ಆದಷ್ಟು ಚಿಕ್ಕ ಉರಿಲೇ ನಾನು ಮಾಡ್ಕೊತೀನಿ. ಅದಾದಮೇಲೆ ಅದು ಬ್ರೌನಿಷ್ ಬಂದಮೇಲೆ ನಾನು ಕೊಬ್ಬರಿ ತುರಿ ಮಾಡ್ಕೊಂಡಿದ್ದೆ. ಕೊಬ್ಬರಿ ತುರಿಯೋಕ್ಕೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಮಿಕ್ಸಿಗೆ ಚಿಕ್ಕ ಪೀಸನ್ನ ಕೊಬ್ಬರಿನ ಹೆಚ್ಚಾಕ್ಕೊಂಡು ಮಿಕ್ಸಿಲಿ ಅದನ್ನು ಪುಡಿ ಮಾಡ್ಕೊಂಡಿದ್ದೆ. ಆದಷ್ಟು ನಾನು 1.5 ಕೊಬ್ಬರಿ ತೊಗೊಂಡಿದ್ದೆ. ಆ ಕೊಬ್ಬರಿನೂ ಟೇಸ್ಟಾಗಿರಬೇಕು. ಅದು ಟೇಸ್ಟಾಗಿದ್ರೇ ನಮಗೆ ರವೆ ಉಂಡೆನೂ ತುಂಬಾ ಟೇಸ್ಟಾಗಿ ಬರುತ್ತೆ. ಸ್ವಲ್ಪ ತಿಂದ್ಬಿಟ್ಟು ನೋಡೆ ಕೊಬ್ಬರಿನ ನಾನು ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ. 1.5 ಕೊಬ್ಬರಿ ಹಾಕ್ಕೊಂಡಿದ್ದೆ ನಾನು. ಅದು ಅರ್ಧ kg ರವೆಗೆ ಅದು ಸಾಕು. ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ಕೊಬ್ಬರಿನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಅಂದರೆ ಅದರೊಳಗಡೆ ಕೊಬ್ಬರಿನ ಹಾಕ್ಕೋಬೋದು. ನನಗೆ 1.5 ಕೊಬ್ಬರಿನೇ ಸಾಕು ಅಂದ್ಬಿಟ್ಟು ನಾನು ಅದನ್ನು ಹಾಕ್ಕೊಂಡು ಅದೇನು ತುಂಬ ಹೊತ್ತು ಫ್ರೈ ಮಾಡೋದೇನು ಬೇಡ. ಆಲ್ರೆಡಿ ನಮಗೆ ರವೆ ಎಲ್ಲ ಬಿಸಿಯಾಗಿರುತ್ತೆ. ಅದ್ರ ಜೊತೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಅದು ಬಿಸಿಯಾಗುತ್ತೆ. ಅದೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ನನಗೆ ಶುಗರ್ ಹಾಕ್ಕೋಬೇಕು. ಶುಗರ್ನ ಹಾಕ್ಕೊಂಡ್ಮೇಲೆ ಆ್ಯಡ್ ಮಾಡ್ಕೊಂಡ್ಮೇಲೆ ಶುಗರು ಸುಮಾರು ಅರ್ಧ kgಗಿಂತ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೆ. ಒಂದು ಕಾಫಿ ಕುಡಿಯೋ ಕಪ್ಪಲ್ಲಿ ಅಷ್ಟು ಇಟ್ಬಿಟ್ಟು ಇನ್ನೆಲ್ಲ ಅರ್ಧ kg ಎಲ್ಲ ಹಾಕ್ಕೊಂಡೆ ಅದಕ್ಕೆ. ಅದು ಅದೇ ಬಿಸಿಗೆ ಆ ಶುಗರು ನಾವು ನೀಟಾಗಿ ಮಿಕ್ಸ್ ಮಾಡಬೇಕಾದ್ರೇ ಅದು ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದಮೇಲೆ ನೀಟಾಗಿ ಅದೆಲ್ಲ ಕೊಬ್ಬರಿ ರವೆ ಎಲ್ಲ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ನಾವು ಅದನ್ನು ಮಿಕ್ಸ್ ಮಾಡ್ತಾಯಿದ್ರೆ ಅದ್ರ ಜೊತೆಗೆ ಅದನ್ನು ಸ್ವಲ್ಪ ಆ ಬಿಸಿಗೆ ಮೆಲ್ಟ್ ಆಗುತ್ತಾ ಹೋಗುತ್ತೆ. ಅದು ನೀಟಾಗೆಲ್ಲ ಮೆಲ್ಟ್ ಆದಮೇಲೆ ನಿಮಗೆ ಗೊತ್ತಿದೆ ಮಾಮೂಲಿ ಹಾಲೆಲ್ಲ ಕಾಯಿಸ್ಕೊಂಡು ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅಷ್ಟಕ್ಕೆಲ್ಲ ಹಾಲು 1/4 ಲೀಟ್ರ್ ಹಾಲು ಬೇಕಾಗುತ್ತೆ ನಮಗೆ. ಮುಂಚೆನೇ ಅದನ್ನು ಹಾಲೆಲ್ಲ ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ. ಇಷ್ಟು ಮಿಕ್ಸ್ ಮಾಡಿಬಿಟ್ಟು ನಾನು ಕೆಳಗಡೆ ಎತ್ತಿಟ್ಕೊಂಡು ಬಾಣಲಿನ ಒಲೆ ಮೇಲೆ ಇದ್ದಾಗ ನಾವು ಹಾಲ ಮಿಕ್ಸ್ ಮಾಡ್ಕೋಬಾರ್ದು. ಬಾಣಲಿನ ಕೆಳಗಡೆ ಇಟ್ಕೊಂಡು ನಾನು ಹಾಲನ್ನ ಮಿಕ್ಸ್ ಮಾಡಿಕೊಂಡೆ. ಅದು ಎಷ್ಟು ಬೇಕು ನನಗೆ ಅಳತೆ ನೋಡಿಕೊಂಡು
ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಅದನ್ನು ನೋಡಿಕೊಂಡು ನೀವು ನಿಮ್ಗೆ ಎಷ್ಟು ಬೇಕಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಜಾಸ್ತಿ ಆಗಿಬಿಟ್ರೆ ತೆಳ್ಳಗಾಗ್ಬಿಡುತ್ತೆ, ಉಂಡೆ ಅದು ಎಲ್ಲ ಒಡೆದೋದಂಗೆ ಆಗುತ್ತೆ. ನಮ್ಗೆ ಎಷ್ಟು ಬೇಕು ನಮಗೆ ಉಂಡೆನ ನೋಡಿಕೊಂಡು ನೀವು ಹಾಲನ್ನ ಮಿಕ್ಸ್ ಮಾಡ್ಕೋಬೋದು, ಅದು ಗೊತ್ತಾಗುತ್ತೆ ನಮಗೆ. ಅದಾದಮೇಲೆ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಬಿಟ್ಟು, ಅದರಲ್ಲೇ ತುಪ್ಪ ಇರುತ್ತೆ, ಬೇಕಿದ್ರೆ ಕೈಗೆಲ್ಲ ತುಪ್ಪ ಸವರ್ಕೋಬೋದು. ನಿಮಗೆ ಯಾವ ಮೀಡಿಯಮ್ಮು ಉಂಡೆ ಬೇಕೋ ಆ ಮೀಡಿಯಮ್ಗೆ ನೀವು ನೀಟಾಗಿ ಉಂಡೆ ಮಾಡಿಕೊಂಡು ಇಟ್ಕೋಬೋದು. ಸುಮಾರು ಒಂದು 20-25 ಉಂಡೆ ಆಗುತ್ತೆ. ದಪ್ಪ ಕಟ್ಟಿದ್ರೆ ಒಂದು 20 ಆಗುತ್ತೆ, ಮೀಡಿಯಮ್ ಸೈಜ್ ಕಟ್ಟಿದ್ರೆ ಒಂದು 25 ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ಫಾಸ್ಟಾಗೂ ಮಾಡಿಕೊಡ್ಬೋದು ಮಕ್ಕಳಿಗೆ. ಮತ್ತು ಎಲ್ಲರೂ ನೀವು ನಿಮ್ಮ ಕಸಿನ್ ಮನೆಗೆ ಹೋಗ್ತಿದ್ರೂ ಮಾಡ್ಕೊಂಡು ಹೋಗ್ಬೋದು ಇದನ್ನು. ನನಗಂತೂ ಬೇಗನೆ ಈಸಿಯಾಗಿ ಆಗ ಐಟಮ್ ಅಂದರೆ ರವೆ ಉಂಡೆನೇ. ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು. ನೀವು ಲೈಕ್